ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೋಗೀಶ್ ಅಂತೇಳಿ, ದ್ವಾರಾಳ ಗ್ರಾಮಸ್ಥರು. ಇವತ್ತು ಏನು ಈ ಜಿನಿ ಸಂಸ್ಥೆ ದಿಲೀಪಣ್ಣವರು ಈ ಅಂಗನವಾಡಿಯನ್ನು ಒಂದು ಅಭಿವೃದ್ಧಿ ಪಡಿಸೋ ಉದ್ದೇಶದಿಂದ ಇವತ್ತು ಸುಣ್ಣ ಬಣ್ಣ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಆಟಿಕೆ ವಸ್ತುಗಳಾಗಿರ್ಬೋದು, ಮತ್ತು ಇನ್ನಿತರೆ ಆಕ್ಟಿವಿಟೀಸ್ಗಳನ್ನಾಗಿರ್ಬೋದು ಇವತ್ತು ಅಂಗನವಾಡಿಯನ್ನು ಅಭಿವೃದ್ಧಿ ಪಡಿಸೋಕೆ ಬಂದಿರೋದು ಭಾಳ ನಾವು ಖುಷಿ ಪಡ್ಬೇಕಾಗ್ತೈತೆ. ಮತ್ತು ಇದೇ ಥರ ಬೇರೆ ಬೇರೆ ಹಳ್ಳಿಗಳಲ್ಲೂ ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಮೇಯ್ನ್ ಏನಪ್ಪ ಅಂದರೆ, ಈಗ ಹಳೆ ವಿದ್ಯಾರ್ಥಿಗಳು ಅಂತೇಳಿ ಶಾಲೆಗಳಲ್ಲಿ ಅಭಿವೃದ್ಧಿ ಪಡಿಸೋದನ್ನು ಮಾಡ್ತಾರೆ. ಬಟ್ ಆ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಅಂಗನವಾಡಿನೇ ಮುಖ್ಯ ಅಂತೇಳಿ ಕೆಲವರು ಪರಿಗಣನೆಗೆ ತಾಂಡಿರಲ್ಲ. ಬಟ್ ಇವತ್ತೊಂದು ನಮ್ಮ ತಾಲೂಕಲ್ಲಿ ದಿಲೀಪಣ್ಣವರಿಂದ ಒಂದು ಅಂಗನವಾಡಿ ಕೇಂದ್ರಗಳು ಇನ್ನಾದರೂ ಸ್ವಲ್ಪ ಬದಲಾವಣೆಗಳನ್ನು ಕಾಣ್ತವೆ ಅನ್ನೋ ಒಂದು ಆಸೆಯನ್ನು ನಾವು ಭಾಳ ಇಟ್ಕೊಂಡಿದ್ದೀವಿ. ಇವ್ರದ್ದು ಇನ್ನೂ ಇದೇ ಥರ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಮುಂದುವರಿಲಿ ಮತ್ತು ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಒಳ್ಳೆಯ ಗೌರವವನ್ನು ತಂದುಕೊಡ್ಲಿ ಅಂತೇಳಿ ನಾನು ಭಾಳ ದೇವರಲ್ಲಿ ಕೇಳ್ಕೊಳ್ತೀನಿ. ನಾವು ದ್ವಾರಾಳ ಗ್ರಾಮದ ಮಂಜುನಾಥ್ ಅಂತ. ಇಲ್ಲಿ ನಮ್ಮ ಅಂಗನವಾಡಿ ಬಿಲ್ಡಿಂಗ್ ಆಗಿ ಒಂದು 15-20 ವರ್ಷ ಆಗೈತೆ. ಅವತ್ತು ಏನು ಕಟ್ಟಡ ಮಾಡಿದ್ರು ಅವತ್ತಷ್ಟೇ, ಇನ್ನೇನು ಸುಣ್ಣ ಬಣ್ಣ ಎಂದೂ ಕಂಡಿರಲಿಲ್ಲ. ನಮ್ಮ ಶಿರಾ ತಾಲೂಕಿನ ಜಿನಿ ಕಂಪ್ನಿ ಅಂತ ಉದ್ಭವ ಆಗಿ ತಾಲೂಕಿನಾಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಹಂಗಾಗಿ ನಮ್ಮ ದ್ವಾರಾಳ ಗ್ರಾಮಕ್ಕೂ ಬಂದು ಅಂಗನವಾಡಿ ಬಿಲ್ಡಿಂಗಿಗೆ ಸುಣ್ಣ ಬಣ್ಣ ಎಲ್ಲ ಮಾಡಿಸ್ತಾ ಇದ್ದಾರೆ. ಜಿನಿ ಕಂಪ್ನಿ ದಿಲೀಪ್ ಕುಮಾರ್ ಅಂತ, ಅವ್ರು ಒಳ್ಳೆ ದಿಲೀಪ್ ಕುಮಾರ್ಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಎಲ್ಲ ಕಡೆ ಅನುಕೂಲ ಮಾಡಲಿ ಅಂತಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ನಮ್ಮದು ದ್ವಾರಾಳ ಗ್ರಾಮ, KH ರಂಗನಾಥಪ್ಪ. ನಮ್ಮೂರಿನಲ್ಲಿ ಅಂಗನವಾಡಿ ಗೌರ್ಮೆಂಟ್ ಇದರಿಂದ ಮಾಡಿಸಿದ್ರು. ಆದ ಪ್ರಯುಕ್ತ ಈಗ ಸುಣ್ಣ ಬಣ್ಣ ಆಗ ಮಾಡಿದ್ದು ಅವತ್ತಿನ ದಿನ. ಈಗ ಈ ಜಿನಿಂಗ್ ಕಂಪ್ನಿಯವರು ಈ ಸುಣ್ಣ ಬಣ್ಣ ಇದೆಲ್ಲ ಮಾಡುವುದಕ್ಕೆ ಈ ನಮ್ಮ ದ್ವಾರಾಳ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಬ್ಲಾಕ್ ಲೆವೆಲ್ನಲ್ಲಿ ಜಿನಿಂಗ್ ಕಂಪ್ನಿಯವರು ಈ ಒಳ್ಳೆಯ ಕೆಲಸಗಳನ್ನು ಮಾಡಿಸುತ್ತಾ ಇರೋದರಿಂದ ನಾವುಗಳ ಇಲ್ಲಿ ಎಲ್ಲರೂ ಸಹ ಸೇರಿದ್ದೇವೆ ಗ್ರಾಮಸ್ಥರು.